ಪೊಲೀಸರ ಗಮನಕ್ಕೆ ಬರ್ತಾ ಇದ್ದಂಗೆ ಇಬ್ಬರನ್ನು ವಿಚಾರಣೆಗೆ ಕರೆಸಿದಾಗ ಆ ಮಚ್ಚೆಲ್ಲಿದೆ ಅಂತ ಕೇಳಿದಾಗ ಫೈಬರ್ ಮಚ್ಚನ್ನ ಕೊಟ್ಟು ಪೊಲೀಸರನ್ನೇ ಯಾಮಾರಿಸುವಂತ ಪ್ರಯತ್ನಗಳು ಆಗುತ್ತೆ. ಅದು ಕೂಡ ಪೊಲೀಸರ ಗಮನಕ್ಕೆ ಬರುತ್ತೆ. ಕೊನೆಗೂ ಜೈಲು ಪಾಲಾಗಿದ್ದಾರೆ ವಿನಯ್ ಹಾಗೇನೆ ರಜತ್. ಸ್ಟೇಷನ್ ನಲ್ಲೇ ಲೈಟರ್ ಹಿಡಿದು ರಜತ್ ಪೋಸ್ ಕೊಟ್ಟಿದ್ದು ಕೂಡ ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಎಂತಹ ದುರಹಂಕಾರ ಅಂತ ಜನ ಹೇಳ್ತಾ ಇದ್ದಾರೆ. ಶರ್ಟ್ ಬಟನ್ ಎಲ್ಲ ಓಪನ್ ಮಾಡ್ಕೊಂಡು ಬಂದು ಹುಚ್ಚಾಟವನ್ನ ಈ ರಜತ್ ಮಾಡಿದಾನೆ. ವಾರ್ನ್ ಮಾಡಿ ಬಟನ್ ಅನ್ನ ಹಾಕ್ಸಿದ್ದಾರೆ. ಪೊಲೀಸರು ಬಿಡ್ತಾರಾ? ವಿನಯ್ ಅರೆಸ್ಟ್ ಇಂದ ಡೆವಿಲ್ ಶೂಟಿಂಗ್ ತಡವಾಗುತ್ತೆ ಅಂತ ಹೇಳಲಾಗ್ತಿದೆ. ಡೆವಿಲ್ ಸಿನಿಮಾದಲ್ಲಿ ವಿನಯ್ ವಿಲನ್ ರೋಲ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈಗ ರಾಜಸ್ಥಾನಕ್ಕೆ ಶೂಟಿಂಗ್ ಹೋಗೋದು ವಿಳಂಬ ಆಗುತ್ತೆ. ಈಗ ಸದ್ಯಕ್ಕೆ ಒಂದಿನದ ಮಟ್ಟಿಗೆ ಇಬ್ಬರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತೆ. ಇವತ್ತು ಮತ್ತೆ ಪೊಲೀಸರು ಅವರನ್ನ ಕಸ್ಟಡಿಗೆ ಕೇಳುವಂತ ಚಾನ್ಸಸ್ ಇದೆ. ಮತ್ತೆ ಈ ರೀಲ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ಮಚ್ಚು, ಒರಿಜಿನಲ್ ಮಚ್ ಈಗ ಎಲ್ಲಿದೆ ಅನ್ನೋ ಕುರಿತಂತೆ ಇವತ್ತು ಕಸ್ಟಡಿಗೆ ಪಡೆದು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಪೊಲೀಸರು ಬೇಕಾದಂತ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ನಿನ್ನೆ ಎಲ್ಲ ಪೊಲೀಸರ ಒಂದು ನಡವಳಿಕೆ ಬಗ್ಗೆ ಅನುಮಾನಗಳು ವ್ಯಕ್ತವಾಗ್ತಾ ಇತ್ತು. ಇಷ್ಟೊಂದೆಲ್ಲ ಕಷ್ಟ ಪಡಬೇಕಾ ರಿಯಲ್ ಮಚ್ ಎಲ್ಲಿದೆ ಅಂತ ತಿಳ್ಕೊಳ್ಳೋದಕ್ಕೆ ಅಂತೆಲ್ಲ ಒಂದಿಷ್ಟು ಅನುಮಾನಗಳು ವ್ಯಕ್ತವಾಗ್ತಿತ್ತು. ಇವ್ರನ್ನ ಬಚಾವ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ. ಬಟ್ ಪೊಲೀಸರು ತಮ್ಮ ಕಾರ್ಯವನ್ನ ಅಂದ್ರೆ ಇನ್ವೆಸ್ಟಿಗೇಷನ್ ಅನ್ನು ಮುಂದುವರಿಸಿದ್ದಾರೆ.